ಇವರಿಬ್ರು ಕಷ್ಟಪಟ್ಟು ಅರ್ಧ ಗಂಟೆ ಮಾತಾಡಿದ್ರೆ ಸಂಜೆಗಳ ಬಾಕ್ಸ್ ಕೊಟ್ಟರು ತುಂಬಕ್ಕೂ ಬಂದು ಇಬ್ರು ಹುಡುಗಿರಿ ಅವ್ರು ಬ್ಯಾಗ್ ಇಸ್ಕೊಟ್ಟರು. ಅದಕ್ಕೆ ಯಾವಾಗಲೂ ಹೆಣ್ಮಕ್ಳಿಗೆ ಇರುತ್ತೆ ನೀವು ಕರೆಕ್ಟ್ ಆಗಿ ಬುದ್ಧಿ ಕಲ್ತ್ಕೊಂತ ಕಿವಿ ಮಾತು ಹೇಳಿದೆ ಅಂತ ಕ್ಯಾಮ್ರಾ ಮುಂದೆ ಹೇಳಕ್ಕಾಗಲ್ಲ. ನೀವು ಟೈ ಆಗಿದ್ದಕ್ಕೆ ನಿಮ್ಗೆ ಚಿಕ್ಕದಾಗಿ ಕೊಟ್ಟವ್ರೆ ಒಳ್ಳೇದಾಗಿ. ಫಸ್ಟ್ ಆಫ್ ಆಲ್ ಪಬ್ಲಿಕ್ ಟಿವಿಯ 8ನೇ ವರ್ಷದ ಬಹಳ ಅದ್ಭುತವಾದ ಕಾರ್ಯಕ್ರಮ. ವಿದ್ಯಾರ್ಥಿಗಳ ನನಗೆ ಯಾವಾಗ ಪಬ್ಲಿಕ್ ಟಿವಿ ಇದೊಂದು ಧನೂರ್ ಇರ್ಬೋದು, ಭಾರತಿ ಇರ್ಬೋದು, ಬಹಳ ಒಳ್ಳೆ ಟೈಮ್. ಅವ್ರು ಕರೆದಾಗ ನಾನು ಒಂದೇ ಮಾತು ಹೇಳಿದ್ದು, ಯಾವ್ದೋ ಸಿನಿಮಾ ಟ್ರೈಲರ್ ಲಾಂಚ್ ಇವೆಂಟ್, ಯಾವ್ದೋ ಇನಾಗ್ರೇಷನ್ಸ್ ನಾನು ಕರೆದು ಬರ್ತೀನಿ, ಇದಕ್ಕೆಲ್ಲ ಬಹಳ ದೊಡ್ಡ ದೊಡ್ಡ ಮಹನೀಯರು ತುಂಬಾ ಓದ್ಕೊಂಡ್ರವ್ರು ಇದ್ದಾರೆ. ಅವ್ರು ಕರೆದಪ್ಪ ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮ ಯಾಕೆಂದ್ರೆ ಸ್ಟೂಡೆಂಟ್ಸ್ ಅವರು ಮಾರ್ಗದರ್ಶನ ಬೇಕು ಅಂತ ನಾನು ಹೇಳಿದೆ. ಇಲ್ಲ ಬನ್ನಿ ನೀವು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಧನೂರು ಭಾರತಿ ಅವರು ಹೇಳಿದಾಗ ಬಹಳ ಖುಷಿ ಆಯ್ತು. ಫಸ್ಟ್ ಆಫ್ ಆಲ್ ನಿಮ್ ಕರಿಯರ್ನ ಕಟ್ಕೊಳಕ್ಕೆ ಬಹಳ ದೊಡ್ಡ ವೇದಿಕೆ, ತುಂಬಾ ಪರ್ಫೆಕ್ಟ್ ವೇದಿಕೆ. ಒಂದೇ ರೂಫ್ ನಡಿಯಲ್ಲಿ ಕನಿಷ್ಠ 125ಕ್ಕೂ ಹೆಚ್ಚು ಶಾಲೆ ಕಾಲೇಜ್ ಫ್ರಮ್ ನಾಟ್ ರಾಂಗ್ ಎಲ್ಲವೂ ಒಂದೇ ರೂಫ್ ನಡಿಯಲ್ಲಿ ಇದ್ದಾಗ ಯಾವ ಕಾಲೇಜ್ ಹೋಗ್ಬೇಕು ಅನ್ನೋದಕ್ಕೆ ನಿಮ್ಗೆ ಆಯ್ಕೆಗಳಿಗೆ, ನಿಮ್ಮ ಮೈಂಡ್ ಸೆಟ್ಗೆ, ನಿಮ್ಮ ಪೇರೆಂಟ್ಸ್ ಮಾಡ್ತಾರೋ ಪ್ಲಾನ್ಗೆ, ನಿಮ್ಮ ಫ್ಯೂಚರ್ ಪ್ರಿಪರೇಷನ್ಸ್ಗೆ ಬಹಳ ದೊಡ್ಡ ವೇದಿಕೆ ಇದಾಗುತ್ತೆ. ದಯವಿಟ್ಟು ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ, ತುಂಬಾ ಖುಷಿ ಆಗುತ್ತೆ. ಪಬ್ಲಿಕ್ ಟಿವಿಗೆ ಫಸ್ಟ್ ಆಫ್ ಆಲ್ ಎಕ್ಸ್ಟ್ರಾ ಧನ್ಯವಾದ. ಯಾಕೆ ಅಂತ ಕೇಳಿ ನೀವು, ಯಾಕೆ ಅಂತ ಹೇಳ್ತೀವಿ. ಈ ಟಿವಿ ಏನ್ ಮಾಡೋದು ಸಾಕು, ಆ ಕಡೆ ಈ ಕಡೆ ಕಿಪಿ ಕಿತ್ತಿದ್ದೊಂದು ಗೊತ್ತಾಗ್ತದೆ, ಇನ್ಯಾವುದೋ ಇನ್ನೊಂದು ಹುಡುಗ ಹುಡುಗಿ ಲವ್ ಸ್ಟೋರಿ ಅದನ್ನ ಆಗ್ತಿರ್ತಾರೆ. ಈ ಕಡೆ ಅಲ್ಲಿ ಗುಂಡೋಗಿ ಶೂಟ್ ಮಾಡೋದು ಅಂತ ನಮ್ಮ ಕಾಶ್ಮೀರದಲ್ಲಿ ಅದಾಗೆ ತೋರಿಸ್ರೆ, ಇಲ್ಲಿ ಯಾವ್ದೋ ಬಿಡದಿಲಿ ಇನ್ನೊಂದು ಶೂಟ್ ಔಟ್ ಆಯ್ತು ಅಂತ, ಇಲ್ಲಿ ಇನ್ಯಾರೋ ಮದುವೆ ಆದ್ರು ಇನ್ಯಾರೋ ಎಂಗೇಜ್ಮೆಂಟ್ ಆದ್ರು, ಬರೀ ಇದೇ ತೋರಿಸ್ತಾ ಇರ್ತಾರೆ. ಇದು ಬಿಟ್ಟು ಸ್ಟೂಡೆಂಟ್ಸ್ ಕೆಳಗಡೆ ಇಟ್ಕೊಂಡು ಮಾಡ್ತಾ ಇದ್ದೀರಾ, ಕಂಗ್ರಾಚುಲೇಷನ್ 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 ಕೊಟ್ಟಿದ್ದೀವಿ, ಕಂಗ್ರಾಚುಲೇಷನ್. ಸೊ ನೋಡಿ, ಎಲ್ಲೇ ನೋಡಿ ನಾ ಅಲ್ಲಿ ಯಾವ್ದೋ ಒಬ್ರು ನೋಡಿದ್ರೆ ಅವಳು ಅವ್ನಿಗೆ ಯಾವ್ದೋ ಅವ್ರದಲ್ಲಿ ಲವ್ ಅದನ್ನ ಹಾಕಿರ್ತಾರೆ, ಇನ್ಯಾರೋ ಇನ್ನೇನೋ ಮಾಡ್ಕೊಂಡು ಇನ್ಯಾರೋ ಎಂಗೇಜ್ಮೆಂಟ್ ಅವ್ರು ಅದನ್ನ ಹಾಕಿರ್ತಾರೆ. ಅವ್ರಿಬ್ರು ಮದುವೆ ಮಾಡಿಸಿ ಮಕ್ಕಳು ಮಾಡಿಸಿ ಅವ್ರಿಬ್ರು ಅನ್ಕೊಂಡು ಹೋಗಿ ಮಕ್ಕಳಾಗಿ ತಕ್ಕೊಬಿಡಲ್ಲ, ಅದನ್ನೇ ಸೋಷಿಯಲ್ ಮೀಡಿಯಾ ತೋರಿಸ್ತಾ ಇರ್ತಾರೆ. ಆದ್ರೆ ನೀವೊಂದು ಬಿಟ್ಟು ವಿದ್ಯಾರ್ಥಿಗಳ ಭವಿಷ್ಯ, ಯಾಕಂದ್ರೆ ನೆಕ್ಸ್ಟ್ ಜನರೇಷನ್ ಬೇಕಾದಂತಹ ಮಕ್ಕಳ ಭವಿಷ್ಯ ಕಟ್ಟೋ ಕೆಲಸ ಮಾಡ್ತಾ ಇದ್ದೀರಾ. ಅದಕ್ಕೆ ನಾನು ಪಬ್ಲಿಕ್ ಟಿವಿಗೆ ಅಭಿನಂದನೆಗಳು ಯಾವಾಗಲೂ ಹೇಳ್ತೇನೆ. ರಘುನಾಥ್ ಸರ್ಗೆ ನನಗೆ ಅವ್ರ ಬಗ್ಗೆ ಬಹಳ ಹೆಮ್ಮೆ ಇದೆ. ನಿಷ್ಪಕ್ಷಪಾತವಾದ ಜರ್ನಲಿಸಂ ಮಾಡುವಂತದ್ದು, ಮಾಡುವ ರೀತಿ ನಿಜಕ್ಕೂ ಖುಷಿ. ಅದಕ್ಕೆ ನಾನು ಇವ್ರು ಕೇಳಿದ ತಕ್ಷಣ ಒಂದೇ ಮಾತು ಕೊಟ್ಕೊಂಡೆ, ಎಲ್ಲ ಕಾರಣಗಳು ನೋಡಿ ಟಿವಿ ಅಂತ ಬರೀ ಅದೇ ಬರ್ತದೆ. ಅಲ್ಲಿ ಯಾರೋ ಇವ್ರು ಶೂಟ್ ಔಟ್ ಮಾಡೋದು, ಇವ್ರಿಗೆ ಇನ್ನೇನೋ ಅದಾಯ್ತು, ಬರೀ ಅದಾಯ್ತು ಇದಾಯ್ತು. ಅದ್ರ ಮಧ್ಯದಲ್ಲಿ ಇವನ್ ಕಡೆ ಪೆನ್ ಡ್ರೈವ್, ಒಂದ್ ಕಡೆ ಅದೇ ಟ್ರ್ಯಾಕ್ ಅದೇ ಆಗ್ತಿದ್ರು. ಅದ್ರ ಮಧ್ಯದಲ್ಲಿ ಮಕ್ಕಳನ್ನ ಕರೆಕ್ಟ್ ಆಗಿ ಕಾಲೇಜ್ ಕಡೆ ಟ್ರ್ಯಾಕ್ ಮಾಡೋ ಕೆಲಸ ನೀವು ಮಾಡ್ತಾ ಇದ್ರಿ. ಕಾಲೇಜ್ ಹೋಗೋದಕ್ಕೆ ಆ ಟ್ರ್ಯಾಕ್ ನೀವು ಮಾಡ್ತಾ ಇದ್ರೆ ಒಳ್ಳೇದಾಗಿ. ಧನ್ಯವಾದ. ನನ್ನ ಸಿನಿಮಾದೊಂದು ಹೇಳು, ನಾನು ಮೇನ್ ನಾವು ಒಂದು 5-6 ಕೋಟಿ ಸಾಲ ಮಾಡಿ ಸಿನಿಮಾ ಮಾಡಿದ್ವಿ. ನಾವು ಇಂಪಾರ್ಟೆಂಟ್. ದಯವಿಟ್ಟು ಕರ್ನಾಟಕದಲ್ಲಿ ನೆಕ್ಸ್ಟ್ ಜುಲೈ ಬರ್ತಾ ಇದೆ ಒಂದು ಕಾಮಿಡಿ ಸಿನಿಮಾ, ಫಸ್ಟ್ ನೈಟ್ ದೇವ ಅಂತ ಕ್ಯೂಟೆಸ್ಟ್ ಕಾಮಿಡಿ ಸಿನಿಮಾ ಬೇರೆ ಬರ್ತಾ ಇದೆ. ಒಂದು ಡ್ರಗ್ ಮಾಫಿಯಾ ಬಗ್ಗೆ, ನೋ ಕೊಕೇನ್ ಅಂತ 3 ಸಿನಿಮಾ ಈ ವರ್ಷ ನಮ್ಗೆ ಬರ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ. ಇವರು ಕೂಡ ನನ್ನ ಸಿನಿಮಾದ ನಟಿ ತೃಪ್ತಿ ಅಂತ, ಅವ್ರ ಕಡೆ ನಮ್ಗೆ ಏನು ತೃಪ್ತಿನೂ ಆಗಿಲ್ಲ, ಏನೂ ಆಗಿಲ್ಲ. ಅದ ಸಿನಿಮಾ ಪರ್ಫಾರ್ಮೆನ್ಸ್ ಅಲ್ಲಿ ಆಗಿದೆ, ಪ್ರಮೋಷನ್ಸ್ ಅಲ್ಲಿ ಆಗಿಲ್ಲ ಅಂತ ಹೇಳಿದ್ದಾರೆ. ಸೊ ಒಳ್ಳೇದಾಗ್ಲಿ. ಇದೇ ಪ್ರೀತಿ ಆಶೀರ್ವಾದ ಯಾವಾಗಲೂ ಕನ್ನಡಿಗರ ಆಶೀರ್ವಾದ ನಮ್ಮಲ್ಲಿರಲಿ. ಇವೆಲ್ಲ ಸ್ಟೂಡೆಂಟ್ಸ್ ಎಲ್ಲ ಬಹಳ ಚೆನ್ನಾಗಿ ಡಿಸ್ಕಷನ್ ಮಾಡಿದ್ರಿ, ತುಂಬಾ ಚೆನ್ನಾಗಿತ್ತು ನಿಮ್ಮ ಒಂದು ಇದು. ಒಳ್ಳೇದಾಗ್ಲಿ. ಇಲ್ಲಿ ಯಾರಾದ್ರೂ ಈಗ ಇಷ್ಟೊತ್ತಕ್ಕೆ ಆರ್ಗ್ಯೂ ಇದು ಡಿಸ್ಕಷನ್ ಮಾಡಿ ಎದ್ದಿತ್ಕೊಳ್ಳಿ. ಹುಡುಗಿ ನೀನಿಗೆಲ್ಲ ಎದ್ದಿತ್ಕೊಳ್ಳ, ಅಮ್ಮನ ಹೇಳ್ಕೊಂಡ್ರ ನೀನೆಲ್ಲ ಇದ್ರ ಯಾರು ಬಂದ್ರೆ ಎಲ್ಲ ಎದ್ದಿತ್ಕೊಳ್ಳಿ. ಒಂಚೂರು ಈ ಎದ್ದೇಳಕ್ಕೆ 1 ಗಂಟೆ ತಗೋತಿಲ್ಲ ನನಗೆ. ನೀವೆಲ್ಲ ಮುಂದಕ್ಕೆ ಏನಾಗ್ತೀರಾ ಅಂತ ಹೇಳ್ತೀನಿ. ಮಳೆ ಬರಲಿ ಏನು ಅನ್ಕೋಬೇಡಿ. ಒಂದು ಡೆಫಿನೆಟ್ಲಿ ನ್ಯೂಸ್ ಚಾನಲ್ 7 ಗಂಟೆ 8 ಗಂಟೆ ಡಿಬೇಟ್ ಬರ್ತಾರೆ, ಡೆಫಿನೆಟ್ಲಿ ಅದಕ್ಕೆ ತಯಾರಾಗ್ತೀರಾ. ಇಲ್ಲಾಂದ್ರೆ ನ್ಯೂಸ್ ರಿಪೋರ್ಟ್ ಆಯ್ತೀರಾ, ಇಲ್ಲಾಂದ್ರೆ ನ್ಯೂಸ್ ಪ್ರೆಸೆಂಟ್ ಆಯ್ತೀರಾ, ಇಲ್ಲಾಂದ್ರೆ ಪೊಲಿಟಿಷಿಯನ್ ಆಯ್ತೀರಾ. ಎಲ್ಲರಿಗೂ ನಿಮ್ಗೆ ಈಗಲೇ ಶುರು ಮಾಡ್ಕೊತಾ ಇದ್ದೀರಾ, ಮಾಡಿ ಒಳ್ಳೇದಾಗಿ. ನೋಡ್ತಾ ಇದ್ದ ಅವಾಗ ಹುಡುಕ್ತಾನೆ ಇಲ್ಲ, ನೋಡ್ತಾ ಹಂಗೆ ಆಗ್ಲಿ ಅನ್ಕೊಂಡ್ರೆ ಒಳ್ಳೇದಾಗ್ಲಿ. ನಿಮ್ಗೆ ಒಳ್ಳೊಳ್ಳೆ ಕೆಲಸಗಳು, ವಿದ್ಯೆನ ಬಹಳ ಚೆನ್ನಾಗಿ ನೆಕ್ಸ್ಟ್. ಯಾಕೆಂದ್ರೆ ಇಲ್ಲಿಂದ ನಿಮ್ಮ ಜೀವನದ ಗುರಿ ಬದಲಾಗತ್ತೆ. ಇಲ್ಲಿ ತನಕ 10th PU ತನಕ ಆಟ ಆಡ್ಕೊಂಡು ಹೇಗೋ ನಡೆದೋಯ್ತು. ಇದು ನಿಮ್ಮ ಕರಿಯರ್ ಕಟ್ಕೊಳ್ಳೋ ಟೈಮು. ನಿಮ್ಮ ತಂದೆ ತಾಯಿ ಹಾಕಿರುವಂತಹ ಒಂದು ನಿಮ್ಮ ಮೇಲಿಟ್ಟಿರುವ ಪ್ರೀತಿ ನಂಬಿಕೆನ ಸತ್ಯ ಮಾಡುವಂತ ಟೈಮ್ ಇದು. ಎಂಡ್ ಆಫ್ ದ ಡೇ ಅದನ್ನೇ ಕಾನ್ಸಂಟ್ರೇಟ್ ಮಾಡಿ ಒಳ್ಳೇದಾಗಿ. ಮ್ಯಾನೇಜ್ಮೆಂಟ್ ಒಳ್ಳೆ ಸ್ಟೂಡೆಂಟ್ ಆಗಿ ಪಬ್ಲಿಕ್ ಆಯೋಜನೆ ಮಾಡೋದನ್ನ ಬಳಸ್ಕೊಂಡ್ರೆ ಒಳ್ಳೆ ವಿದ್ಯಾರ್ಥಿಯಾಗಿ ಮಾಡಿ ಎಲ್ಲರಿಗೂ ಭವಿಷ್ಯ ಚೆನ್ನಾಗಿರಲಿ ಅಂತ ನಾನು ಹಾರೈಸ್ತೀನಿ. ಹಂಗೆ ಸುಮ್ಮನೆ ಮನೆಗೆ ಹೋದಾಗ ವೀಕೆಂಡ್ ಫ್ರೀ ಮಿಸ್ ಮಾಡ್ಕೊಂಡು ಥಿಯೇಟರ್ ರಿಲೀಸ್ ಆದಾಗ ನಾವು ಸಿನಿಮಾ ಹೋಗ್ಬೋದು, ಅದನ್ನು ಮಿಸ್ ಮಾಡಿ ಕೂತ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದ.